ಪ್ರತಾಪ್ ಜಾತಕ ನೋಡೋದಕ್ಕೆ ಶಾಸ್ತ್ರಿಗಳು ಬಂದಿದ್ದಾರೆ, ಕೂಡಿಸ್ಬಿಟ್ಟು ಬಂದಿದ್ದೀನಿ. ಬಾ. ಹೌದೇನೆ, ನಮ್ಮ ವಿನುತಾ ಪ್ರತಾಪ್ ಜಾತಕ ಹೊಂದಾಣಿಕೆ ಆಗಿ ಅವರಿಬ್ಬರ ಮದುವೆಗೆ ಒಳ್ಳೆ ಮುಹೂರ್ತ ಸಿಕ್ಬಿಟ್ರೆ ಅಷ್ಟೇ ಸಾಕು ಕಣೆ. ಬಾ ಬಾ. ನಮಸ್ಕಾರ ಸ್ವಾಮಿ. ನಮಸ್ಕಾರಮ್ಮ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸಾವಿತ್ರಿ, ಒಂದು ಲೋಟ ಕಾಫಿ ತಗೊಂಬಮ್ಮ. ಅಮ್ಮ, ಈ ಕಾಫಿ ಗಿಪಿ ಏನು ಬೇಡ, ನನಗೆ ತುಂಬಾ ಜನ ಕಾಯ್ತಾ ಇದ್ದಾರೆ. ಮೊದಲು ಹುಡುಗ ಹುಡುಗಿ ಜಾತಕ ತಂದ್ಕೊಡಿ. ಈಗ ತಂದ್ಬಿಡ್ತೀನಿ. ವಿನಿತಾ, ಲೇ ವಿನಿತಾ, ನಿಂದು ಪ್ರತಾಪ್ ಜಾತಕ ಎಲ್ಲೇ? ಅವರು ಇದ್ದಿದ್ದಾಗೆ ಹೇಳ್ತಾರಂತೆ ಕಣೆ, ಅವ್ರು ಹೇಳಿದ್ದೆಲ್ಲ ಆಗತ್ತಂತೆ. ಬೇಗ ಬೇಗ ಕೊಡು. ಹಾ, ಮಾಡ್ಕೊಡ್ತೀನಿ. ಹಾ, ನೀನು ಬರೇ. ತಗೊಳ್ಳಿ ಸ್ವಾಮಿಗಳ ಜಾತಕನ. ಇವಳೆ ನನ್ನ ಎರಡನೇ ಮಗಳು ವಿನುತಾ ಅಂತ. ನಮಸ್ಕಾರಮ್ಮ. ಜಾತಕ ನೋಡಿ ಒಳ್ಳೆ ಮುಹೂರ್ತ ಇಟ್ಕೊಟ್ಟು ಆಶೀರ್ವಾದ ಮಾಡಬೇಕು. ಹತ್ರದಲ್ಲಿ ಯಾವ್ದಾದ್ರು ಒಳ್ಳೆ ಮುಹೂರ್ತ ಇದ್ರೆ ಹೇಳಿ. ಬುಧ, ಗುರು, ಶುಕ್ರ, ಅಷ್ಟಮದಲ್ಲಿ ಶನಿ. ಹದಿಮೂರು, 18, 19, 20. ನೀನು ನೋಡಿದ ಹುಡುಗನ ಈ ಪ್ರತಾಪು? ಹುಡುಗ ನಮ್ಗೆಲ್ಲ ತುಂಬಾ ಹಿಡಿಸಿದಾನೆ. ಅವರು ನಮ್ಮ ಮಗಳನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ನಮ್ಮ ಮಗಳು ಅಷ್ಟೇ, ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಜ್ಯೋತಿಷಿಗಳು ಸುಳ್ಳು ಹೇಳುವಂಗಿಲ್ಲ. ಅಂದ್ರೆ ಜಾತಕ ಏನ್ ಹೇಳ್ತಾ ಇದೆ? ನಾವ್ ವಿನುತಾ ಪ್ರತಾಪ್ ಮದುವೆ ಆದ್ಮೇಲೆ ಸುಖವಾಗಿರ್ತಾರೆ ತಾನೆ? ಹತ್ತಿರದಲ್ಲಿ ಯಾವ ಮುಹೂರ್ತ ಇದೆ ಅಂತ ನೋಡಿ ಹೇಳಿ. ಮದುವೆಗೇನೋ ಹತ್ತಿರದಲ್ಲಿ ಒಳ್ಳೆ ಮುಹೂರ್ತ ಸಿಗುತ್ತೆ. ಆದ್ರೆ ಬದುಕು ಸಿಗೋಲ್ಲ. ಅಂದ್ರೆ ಹುಡುಗಿ ಜಾತಕದಲ್ಲಿ ಸಮಸ್ಯೆ ಇಲ್ಲ, ಹುಡುಗನ ಜಾತಕದಲ್ಲಿ ಸಮಸ್ಯೆ ಇದೆ. ಈ ಪ್ರತಾಪು ವಿನೂತನ ಮದುವೆಯಾಗೋದ್ರಿಂದ ಹುಡುಗಿ ಮನೆಯಲ್ಲಿ ಸಾವು ನೋವಾಗುವ ಸಂಭವ ಇದೆ. ಹುಡುಗಿ ತಂದೆ ತಾಯಿಗೆ ಗಂಡಾಂತರ ಇದೆ, ಸಾವು ನೋವುಗಳಾಗ್ತವೆ. ಕನಿಷ್ಠ ಅಂದ್ರೂ ಈ ಮನೆಯಲ್ಲಿ 4 ಸಾವಾಗುತ್ತೆ. ಏನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ಗ್ರಹಗತಿಗಳು ಹೇಳ್ತಾ ಇದೆ. ದಯವಿಟ್ಟು ಇನ್ನೊಂದ್ಸಲ ನೋಡಿ ಹೇಳಿ. ವಿನುತಾ ಪ್ರತಾಪ್ ಇಬ್ರು ಒಬ್ಬರನ್ನೊಬ್ರು ತುಂಬಾ ಹಚ್ಕೊಂಡಿದ್ದಾರೆ. ಒಬ್ಬರನ್ನ ಬಿಟ್ಟು ಒಬ್ರು ಬದುಕಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾವು ನೋವುಗಳು ಆಗ್ತದೆ ಅಂತ ಗೊತ್ತಿದ್ದನು ಮುಹೂರ್ತ ಇಟ್ಕೊಡ್ಲಿಕ್ಕಾಗುತ್ತೇನಮ್ಮ? ಸುಳ್ಳನ್ನ 10 ಸಲ ಹೇಳ್ಬೋದು, ಸತ್ಯನ ಒಂದೇ ಸಲ ಹೇಳಲಿಕ್ಕಾಗೋದು. ಇನ್ಮೇಲೆ ನಿಮ್ಮಿಷ್ಟ. ತಗೊಳ್ಳಿ ಜಾತಕ, ನಾನೇನು ಬರ್ತೀನಿ. ಅಮ್ಮ, ನೀನೇನು ಹೇಳ್ಬೇಡ ಸಾವಿತ್ರಿ. ವಿನುತಾ ಪ್ರತಾಪಿಗೆ ಮದುವೆ ಆಗುತ್ತೆ ಅಂತ ನಾನು ಎಷ್ಟು ಖುಷಿ ಪಟ್ಟಿದ್ದೆ. ವಿನುತಾನು ಅಷ್ಟೇ ಸಂತೋಷ ಪಟ್ಟಿದ್ಲು.
ಈಗ ನೋಡು ಹೇಗಾಗೋಯ್ತು ಅಂತ. ವಿನುತಂಗೆ ಏನ್ ಹೇಳೋದು, ಪ್ರತಾಪ್ಗೆ ಏನ್ ಹೇಳೋದು? ಆ ದೇವ್ರಿಗೆ ಇಷ್ಟ ಇಲ್ಲ ಅಂತತೆ ಮದುವೆ ಆಗೋದು. ನನಗೊಬ್ಳಿಗೆ ಇರಬೇಕು ಅನ್ನಿಸ್ತಿದೆ. ಅರ್ಥ ಮಾಡ್ಕೋ ಪ್ಲೀಸ್. ಪ್ರೀತಿ ತ್ಯಾಗ ಒಂದೇ ನಾಣ್ಯದ ಎರಡು ಮುಖ ಅಂತಾರೆ ಕಣೆ. ಪ್ರೀತಿ ತ್ಯಾಗ ಎರಡು ಕಣ್ಗಳಿದ್ದಾಗೆ ಅಂತ ಯಾಕೆ ಯಾರು ಹೇಳಲ್ಲ? ಎಲ್ಲ ಅವ್ರವ್ರಿಗೆ ಹೇಗ್ ಬೇಕೋ ಹಾಗೆ. ಇನ್ನು ಪ್ರತಾಪ್ನ ಮದ್ವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಾ? ಜಾತಕ ಹೊಂದಿದ್ದಿದ್ರೆ ಅಮ್ಮ ಮದ್ವೆ ಮಾಡ್ಸಿರೋಳು ಕಣೆ. ಹೊಂದಿದ್ದಿದ್ರೆ ನನ್ ಕರ್ಮಕ್ಕೆ ಹೊಂದಿಲ್ವಲ್ಲ ಅದು. ಕೆಲವರು ಜಾತಕನ ನಂಬಾರ್ದು ಅಂತಾರೆ, ಜಾತಕನ ಸುಳ್ಳು ಅಂತಾರೆ. ಕೆಲವ್ರು ಹೆತ್ತ ತಾಯಿನೇ ಕೊಲ್ತಾರೆ. ಹಾಗಂತ ನಾವು ಅದನ್ನೇ ಮಾಡಕ್ಕಾಗತ್ತಾ? ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ವಿಕ್ರಮ್ನ ನನ್ನ ಕೈಲಿ ಒಪ್ಕೊಳಕ್ ಆಗ್ತಿಲ್ಲ ಕಣೆ. ನೀನು ನನಗಿಂತ ಜಾಸ್ತಿ ಓದ್ಕೊಂಡಿರೋಳು. ನೀನ್ ಪ್ರತಾಪ್ನ ಮದ್ವೆ ಆದ್ರೆ ಈ ಮನೇಲಿ ಸಾವು ನೋವುಗಳಾಗುತ್ತೆ ಕಣೆ. ಅದ್ ನಿನಗ್ ಬೇಕಾ ಹೇಳು? ಪ್ರತಾಪ್ನ ಮರ್ತು ಬಿಡೆ. ಸದ್ಯ ಒಳ್ಳೇದಾಯ್ತು ಅಂತ ನಾನು ಹೇಳ್ತಾ ಇಲ್ಲ, ಕೆಟ್ಟದಾಗೋ ತಪ್ತು ಅಂತ ಹೇಳ್ತಾ ಇದ್ದೀನಿ. ವಿಕ್ರಮ್ನ ಬೇಡ ಅನ್ಬೇಡ್ವೆ, ಹಠ ಬಿಡು. ನಿನಗೆ ಖಂಡಿತ ಒಳ್ಳೇದಾಗುತ್ತೆ. ನಿನ್ ಕೈಲಿ ಪ್ರತಾಪ್ನ ಮರೆಯಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತು. ಆದ್ರೆ ಶಾಸ್ತ್ರಿಗಳು ಹೇಳಿದ್ ಆಗ್ಬಾರ್ದು ಅಂತಿದ್ರೆ ನಿನ್ ಮನ್ಸನ್ನ ನೀನ್ ಬದಲಾಯಿಸ್ಕೊ. ಕೇಳಿಸ್ಕೋಬೇಕು ಅಂತ ನಿಂತಲಿಲ್ಲ ಸಾವಿತ್ರಿ. ಪರವಾಗಿಲ್ಲಮ್ಮ, ನಮ್ಮ ಮಧ್ಯೆ ಏನ್ ಮುಚ್ಚು ಮರೆ. ನೀನು ಕಷ್ಟದಲ್ಲಿದೀಯ, ನಾವು ಕಷ್ಟದಲ್ಲಿದ್ದೀವಿ. ವಿನುತನ ಪರಿಸ್ಥಿತಿನೂ ಹಾಗೆ ಇದೆ. ಮಕ್ಕಳು ಸಂತೋಷವಾಗಿ ನಗ್ನಗ್ತಾ ಇರ್ಲಿ ಅಂತ ಬಯಸ್ತೀನಿ. ಆದ್ರೆ ಬಯಸಿದ್ದೆಲ್ಲ ಆಗಲ್ವಲ್ಲ. ನಾನೇನ್ ಮಾಡ್ಲಿ? ಅಮ್ಮ, ಎಲ್ಲದಕ್ಕೂ ಒಂದು ಕಾರಣ ಅಂತಿರುತ್ತೆ ನೋಡು. ಏನ್ ಹೇಳ್ಬಾರ್ದು, ಸಮಾಧಾನ ಮಾಡ್ಕೊಮ್ಮ. ಪಾಪ ಕಣೆ ವಿನುತ, ಅವಳಿಗೆ ನನ್ನ ಮೇಲೆ ಕೋಪನ? ಇಲ್ಲಮ್ಮ,
ನೀನ್ ಮದ್ವೆ ನಿಲ್ಸಿದ್ರೆ ಅವಳಿಗೆ ಕೋಪ ಇರ್ತಿತ್ತು. ಶಾಸ್ತ್ರಿಗಳು ಹೇಳಿದ್ರಿಂದ ಅವಳಿಗೆ ಆಘಾತ ಆಗಿದೆ. ಇದರಿಂದ ಹೊರಗೆ ಬರಕ್ಕೆ ಅವಳಿಗೆ ಸ್ವಲ್ಪ ಸಮಯ ಬೇಕು ಅಷ್ಟೆ. ವಿಕ್ರಮ್ಗೆ ಇಲ್ಲಿ ನಡೆದಿರೋದು ಯಾವುದು ಗೊತ್ತಾಗಬಾರ್ದು. ಹಾಗೆ ನಾವು ನೋಡ್ಕೋಬೇಕು. ನೋಡು, ನೀನ್ ಧೈರ್ಯವಾಗಿರು. ಈ ಅಮ್ಮನ ಮೇಲೆ ಕೋಪನ? ಪ್ರತಾಪ್ ಬಾವ, ನಾನು ರಂಜು. ಹಾಯ್ ರಂಜು, ಮದ್ವೆ ಡೇಟ್ ಫಿಕ್ಸ್ ಆಯ್ತಾ? ಎಲ್ಲಂತೆ ಮದ್ವೆ? ಯಾವಾಗಂತೆ? ವಿನುತಾ ಅಲ್ಲೇ ಇದ್ದಾಳ? ಅವಳನ್ನ ಕರ್ಕೊಂಡೋಗಿ ನಾನು ಜುವೆಲ್ಸ್ ಕೊಡ್ಸೋದು ಯಾವಾಗ? ಮದ್ವೆ ಡೇಟ್ನ ವಿನುತಾ ಬಾಯಲ್ಲೇ ಕೇಳಬೇಕು ಅಂತ ಆಸೆ. ಅವಳಲ್ಲೇ ಪಕ್ಕದಲ್ಲಿದ್ದಾಳ? ಕೊಡೋಳಿಗೆ ಫೋನು. ಹಾಯ್ ವಿನುತಾ, ಜಾತಕ ಸರಿ ಇರುತ್ತೆ. ಯಾವ ಡೇಟಲ್ಲಿ ಮದ್ವೆ? ಬೇಗ ಹೇಳು. ನಾನೇ ಬಾವ, ರಂಜು. ಯಾಕೆ ರಂಜು, ಏನಾಯ್ತು? ಯಾಕೆ ನಿನ್ನ ವಾಯ್ಸ್ ಒಂಥರ ಇದೆ? ನಿಮ್ದು ವಿನುತಾ ಅಕ್ಕನ ಮದ್ವೆ ನಡೆಯಲ್ಲ. ಯಾಕೆ, ಏನಾಯ್ತು? ಹುಡುಗಿ ಜಾತಕದಲ್ಲಿ ಸಮಸ್ಯೆ ಇಲ್ಲ, ಹುಡುಗನ ಜಾತಕದಲ್ಲಿ ಸಮಸ್ಯೆ ಇದೆ. ಹುಡುಗಿ ತಂದೆ ತಾಯಿಗೆ ಗಂಡಾಂತರ ಇದೆ, ಸಾವು ನೋವುಗಳಾಗ್ತವೆ. ಕನಿಷ್ಠ ಅಂದರೂ ಈ ಮನೆಯಲ್ಲಿ 4 ಸಾವಾಗುತ್ತೆ. ಹೀಗಿರುವಾಗ ಈ ಮದ್ವೆಗೆ ಅಮ್ಮ ಒಪ್ತಾಳ? ನೀವು ವಿನುತಾ ಅಕ್ಕನ ಮರೆಯೋದೇ ಸರಿ. ಬಾಯ್. ಪ್ರತಾಪ್, ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀರಾ? ಏನಾಯ್ತು? ಏನಾಯ್ತು ಅಂತ ಬೇರೆ ಕೇಳ್ತಾ ಇದೆಯಲ್ಲ. ನನ್ನ ವಿನುತಾ ಮದ್ವೆ ನಡಿಲೇಬೇಕು. ನೀನ್ ನನಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಲ್ವಾ? ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಆ ವಿನುತಾ ನನ್ನ ಮದ್ವೆ ಆಗ್ಲೇಬೇಕು. ಪ್ರತಾಪ್, ಕೂಲ್ ಡೌನ್, ಕೂತ್ಕೊಳ್ಳಿ, ಕೂಲ್ ಡೌನ್. ಪ್ರತಾಪ್, ನೀವ್ ಏನಾದ್ರೂ ಹೇಳಿದ್ರೆ ತಾನೆ ನಾನೇನಾದ್ರೂ ಮಾಡೋದಿಕ್ ಸಾಧ್ಯ. ಆ ಜಾತಕ ಕಳಿಸಿದ್ವಲ್ಲ, ಅವನು ಯಾವನ ಜ್ಯೋತಿಷಿ ಬಂದು ನಾನು ವಿನುತಾನ ಮದ್ವೆ ಆಗ್ಬಾರ್ದು ಅಂತ ಹೇಳಿದಾನಂತೆ. ಮದ್ವೆ ಆದ್ರೆ ಅವ್ರ ಫ್ಯಾಮಿಲಿ ಕಂಟಕ ಅಂತ ಹೇಳಿದಾನಂತೆ. ನನಗೆ ಗೊತ್ತಿಲ್ಲ, ನಾನು ಮದ್ವೆ ಆಗ್ಬೇಕು ಅಷ್ಟೇ. ಪ್ರತಾಪ್, ವಿನುತಾ ಏನ್ ಹೇಳ್ತಾ ಇದ್ದಾಳೆ? ಅವಳು ಏನ್ ಹೇಳ್ತಾಳೆ? ಮೊದ್ಲು ಆ ಜ್ಯೋತಿಷಿ ಯಾರು ಅಂತ ಕಂಡಿಡಿ. ನಾನು ವಿನುತನ ಮದುವೆ ಆಗ್ಬೇಕು.
ಗಂಡ ಮನೆ ಮಕ್ಕಳು ಎಲ್ಲ ಋಣಾನು ಬಂದ. ನಾವಂದ್ಕೊಂಡ ಹಾಗೇನೂ ಆಗಲ್ಲ. ಅದಕ್ಕೆ ಹೇಳಿದ್ದು ಪ್ರತಾಪ್ ಮತ್ತೆ ವಿನುತನ ದೂರ ಮಾಡಬೇಡಿ ಅಂತ. ಜಾತಕ ಹೊಂದ್ಕೆ ಆಯ್ತಾ? ಯಾವಾಗಂತೆ ಮದುವೆ? ಅವರಿಬ್ರು ಮದ್ವೆ ಆಗಲ್ಲ. ಯಾಕೆ? ಯಾಕಾಗಲ್ಲ? ಈ ಪ್ರತಾಪು ವಿನೂತನ ಮದುವೆ ಆಗೋದ್ರಿಂದ ಹುಡುಗಿ ಮನೆಯಲ್ಲಿ ಸಾವು ನೋವಾಗೂ ಸಂಭವ ಇದೆ. ಪಾಪ ಅಮ್ಮಂಗೆ ಅವರಿಬ್ರು ಮದ್ವೆ ಮಾಡಿಸ್ಬೇಕು ಅಂತಾನೆ ಇತ್ತು. ಅವರಿಬ್ರು ಜಾತಕದಲ್ಲೇ ಮದ್ವೆ ಯೋಗ ಇಲ್ಲ. ಇಂಥವ್ರಿಗೆ ಇಂಥವ್ರು ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ. ವಿನೂತನ್ಗೆ ಪ್ರತಾಪ್ ಅಲ್ಲ ವಿಕ್ರಮ್ ಅಂತ ಮೊದಲೇ ನಿರ್ಧಾರ ಆಗಿದೆ ಅನ್ಸುತ್ತೆ. ಬಸು, ನೀನು ನನಗೆ ಎಷ್ಟು ಸಹಾಯ ಮಾಡ್ತಾ ಇದೆಯಾ ಸತ್ಯ. ಆದರೆ ವಿನುತ ವಿಷಯದಲ್ಲಿ ನಿನಗೆ ನಾನು ಗುಡ್ ನ್ಯೂಸ್ ಹೇಳೋಕ್ಕಾಗೋದಿಲ್ವೇನೋ ಅಂತ ಅನ್ನಿಸ್ತಾ ಇದೆ. ನನಗೆ ನೀವು ಎಷ್ಟು ಹೆಲ್ಪ್ ಮಾಡಿದ್ದೀರಾ ಬಾಸು. ಆದರೆ ನಿಮ್ಮನ್ನ ಮತ್ತು ವಿನುತನ ಒಂದು ಮಾಡೋಕ್ಕಾಗ್ತಿಲ್ಲ ಅಂತ ಬೇಜಾರಾಗ್ತೈತೆ ನನಗೆ. ಸಾರಿ ಬಾಸು. ವಿನುತ ಅವ್ರ ಅಮ್ಮನೂ ಒಪ್ಪಿದ್ರು, ಜಾತಕ ಕೈ ಕೊಡ್ತು. ನಾನೇ ಸರಿ ಇಲ್ಲ, ಗ್ರಾಚಾರ ಕೆಟ್ಟವನ್ ನಾನು ಸತ್ಯ. ಬಾಸು ಅಲ್ಬೇಡಿ ಪ್ಲೀಸ್. ಇಲ್ಲ ಸತ್ಯ, ಇನ್ನೇನ್ ಮಾಡೋದು? ನನ್ನ ಪಾಲಿಗೆ ಉಳಿದಿರೋದು ಕಣ್ಣೀರು ಒಂದೇ ಅಲ್ವಾ? ನಾನು ನಿರ್ಧಾರ ಮಾಡಿದ್ದೀನಿ, ನಾನು ಬದುಕಿರಲ್ಲ ಸತ್ಯ. ವಿನುತನು ನಾನು ಮದ್ವೆ ಆಗಲ್ಲ. ಮದ್ವೆ ಏನಾದ್ರು ಆದ್ರೆ ಆ ಜ್ಯೋತಿಷಿಗಳು ಹೇಳ್ದಾಗೆ ಅವ್ರ ಫ್ಯಾಮಿಲಿಗೆ ತೊಂದರೆ ಆಗೋದು, ಇದೆಲ್ಲ ಯಾವುದು ಬೇಡ. ಅವ್ರ ಫ್ಯಾಮಿಲಿಗೆ ತೊಂದರೆ ಆದ್ರೆ ನಿನ್ಗೂ ತೊಂದರೆ ಆದ ಹಾಗೆ ಅಲ್ವಾ? ಅದಕ್ಕೆ ಬೇಡ ಸತ್ಯ. ನೀವೇನ್ ಬಾಸು ಬೇಜಾರು ಮಾಡ್ಕೊಂಡು? ಎಷ್ಟೋ ಜನ ಜಾತಕ ಪಾತಕ ತೋರಿಸ್ತೆ ಮದುವೆಯಾಗಿ ನೆಮ್ಮದಿ ಆಗಿಲ್ವಾ? ನೀವು ಮದುವೆ ಆಗಿ ಬಾಸು. ಇಲ್ಲ ಸತ್ಯ, ಈ ಪ್ರೀತಿ ಅನ್ನೋದು ಹೂವಿನ ಗಿಡ ಇದ್ದಾಗೆ. ಗಿಡ ನಾವು ಬೆಳೆಸ್ತೀವಿ, ಆದ್ರೆ ಹೂ ಯಾರ್ದೋ ಪಾಲಾಗುತ್ತೆ. ಯಾವ ಹೂವು ಯಾರ ಮುಡಿಗೂ, ಯಾರ ಕರುಣೆ ಯಾರ ಒಲವೋ. ಬಸ್ಸು ಪ್ಲೀಸ್ ಹಿಂಗೆಲ್ಲ ಮಾತಾಡಬೇಡಿ. ನಿಮ್ಮ ನೋವು ನನ್ನ ನೋವು ಇದ್ದಂಗೆ. ನಿಮ್ಮ ಹೂನ ಬೇರೆ ಯಾರು ಕಿತ್ಕೊಂಡು ಹೋಗಕ್ಕೆ ನಾನು ಬಿಡೋದಿಲ್ಲ. ಸೆಕೆಂಡ್ ಒಪಿನಿಯನ್ ಅಂತ ಇದೆ, ಬೇರೆ ಜ್ಯೋತಿಷಿ ಹತ್ರ ಹೋಗೋಣ, ಪರಿಹಾರ ಸಿಕ್ಕೇ ಸಿಗ್ತದೆ. ಜಾತಕದಿಂದ ಮದುವೆ ಅಲ್ಲ ಬಾಸು, ಮನಸ್ಸಿಂದ ಪ್ರೀತಿಯಿಂದ ಮದುವೆ. ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ ನಿಮ್ಮ ಮತ್ತೆ ವಿನುತ ಮದುವೆ ನಾನು ಮಾಡಿಸ್ತೀನಿ. ಹಲೋ ಬಾಸು, ಏನಾಯ್ತು? ಸಾವಿತ್ರಿ